ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಸ್, ಇದು ನಿನ್ನೆ ಪ್ರಿಪ್ರೇಷನ್ ವಿಡಿಯೋ. ಸೊ ನೆನ್ನೆ ಸಂಜೆ ತಾಮ್ರದ ಚಂಬು ನಾನು ಒಂದು 5 ದಿನದ ವೀಡಿಯೋ, 5-6 ದಿನದ ಹಿಂದಿನ ದಿನದ ವೀಡಿಯೋ ನೋಡಿದ್ರೆ, ನಾನು ಮಾರ್ಕೆಟ್ಗೆ ಹೋಗಿ ತಾಮ್ರದ ಬಿನ್ನಿಗೆ ಮತ್ತು ಚಂಬು ತಂದಿದ್ದೀನಿ ಅನ್ನಲ್ಲ, ಅದೇ ಬಿನ್ನಿಗೆ ಇದು ಕಳಸಕ್ಕೆ ಅಕ್ಕಿ ಹಾಕಿಸ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಚಿಕ್ಕ ಕಳಸ ಇಡ್ತಾರೆ ನಮ್ಮಮ್ಮ, ಕಾಯಿದು. ಇದು ನಮ್ಮಮ್ಮ ಮನೆದು ವರಮಹಾಲಕ್ಷ್ಮಿ ಹಬ್ಬ. ನಾನು ಮುಂದಿನ ವಾರ ಮಾಡ್ತಾಯಿದ್ದೀನಿ. ಸೊ ಇದು ಅವ್ರ ಮನೆಯದು. ಈ ವಾರ ಮಾಡ್ತಾಯಿದ್ದಾರೆ. ನನಗೆ ಆಫೀಸ್ ರಜಾ ಇಲ್ಲ, ಹಾಗಾಗಿ ನಾನು ಈ ವಾರ ಮಾಡ್ತಾಯಿಲ್ಲ ಅಷ್ಟೇ. ಮುಂದಿನ ವಾರಕ್ಕೆ ಇಟ್ಕೊಂಡಿದ್ದೀನಿ. ಆಫೀಸಲ್ಲಿ ಯಾರೂ ಇಲ್ಲ. ಸೊ ನಾನು ರಜಾ ಸಿಗಲ್ಲ ಅಂತ ಹೇಳಿದರೆ ಮುಂದಿನ ವಾರಕ್ಕೆ ಇಟ್ಕೊಂಡಿದ್ದೀನಿ. ಮುಂದಿನ ವಾರನೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದಿನ ವಾರಕ್ಕೆ ಇಟ್ಕೊಂಡಿದ್ದೀನಿ. ಈ ಸತಿ ಅಮ್ಮ ಅವ್ರು ಮಾಡ್ತಾಯಿದ್ದಾರಲ್ಲ, ಸೊ ಸ್ವಲ್ಪ ಪ್ರಿಪ್ರೇಷನ್ ನಾನು ಮಾಡಿಕೊಡ್ತೀನಿ, ಮಿಕ್ಕಿದೆಲ್ಲ ಅವ್ರು ಮಾಡ್ಕೋತಾರೆ. ಸ್ಯಾರಿದು ಅದೆಲ್ಲ, ಕೆಲವೊಂದು ಸ್ಯಾರಿ ಫೋಲ್ಡಿಂಗು ಲೇಟ್ ಆಗುತ್ತಲ್ಲ, ಅವ್ರು ಕಳಸ ಅದು ಇದು ರೆಡಿ ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ನಾನು ಇದು ಮಾಡ್ಕೋಬೋದು ಅಂದ್ಬಿಟ್ಟು ನನ್ನ ಮಗಳ ಕೈಯಲ್ಲಿ ಕಳಸಕ್ಕೆ ಅಕ್ಕಿ ಹಾಕಿಸಿ ಅದೆಲ್ಲ ಇಟ್ಟು, ಮತ್ತು ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದು ಸೀರೆ ಮತ್ತು ಬಂದು ಒಂದು 10:30-11 ಗಂಟೆಗೆ ಶುರು ಮಾಡಿದೆ. ಅದು ಫೋಲ್ಡಿಂಗ್ ಬರ್ತಾಯಿದ್ದೆ, ಬೇಗ ಬೇಗ ಎಲ್ಲ ಫೋಲ್ಡ್ ಮಾಡ್ಕೊಂಡೆ. ನನಗೆ ಸ್ಯಾರಿ ಉಡಿಸೋ ಪ್ಯಾಟ್ರನ್ನೇ ಮರ್ತೋಗಿದ್ದೀನಿ. ಯಾಕಂದರೆ ಈ ಸತಿ ಹಳೇದು ಬಿನ್ಗೆ ಇಡ್ತಾಯಿದ್ವಿ, ಅದೊಂಥರ ಡಿಫ್ರೆಂಟಾಗಿ ಗುಡಿಸ್ತಾ ಇದ್ವಿ. ಈ ಸತಿ ಕಳಸದ ಬಿನ್ಗೆ ಅಲ್ವಾ, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಹೆಂಗೆ ಏನು ಅಂತ ಗೊತ್ತಾಗ್ತಾನೇ ಇಲ್ಲ. ಅದು ಚಿಕ್ಕ ಬಿನ್ಗೆ ಇತ್ತು, ಅದ್ರ ಮೇಲೆ ಇಡ್ತಾ ಇದ್ದಿದ್ದಲ್ವ ಚಿಕ್ಕ ಬಿನ್ಗೆ, ನನಗೆ ಗೊತ್ತಾಗ್ತಾ ಇರಲಿಲ್ಲ. ಕನ್ಫ್ಯೂಷನ್ನು. ಕೆಳಗಡೆ ಬಾಕ್ಸ್ ಇಟ್ಬಿಟ್ಟು ಅದರಲ್ಲಿ ಏನು ಬಿನ್ಗೆ ಇಟ್ಬಿಟ್ಟು ಚಿಕ್ಕ ಬಾಕ್ಸ್ ಇಡ್ತಾಯಿದ್ವಿ, ಅದರಲ್ಲಿ ಬಿನ್ಗೆ ಇಟ್ಟು ಮಾಡ್ತಾಯಿದ್ವಿ. ಏನೋ ಮಿಸ್ ಆಗಿದೆ ಅಲ್ಲ ಅಂತ ತಲೆ ಎಲ್ಲ ಕೆಟ್ಟೋಯ್ತು ಗೈಸ. ಸ್ಯಾರಿ ಎಲ್ಲ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅದೆಲ್ಲ ಉಡಿಸ್ದೆ, ಹೆಂಗೆ ಕೂತ್ಕೋತಾನೇ ಇಲ್ಲ, ನಾನು ಉಡ್ಸೋ ಥರ ಬರ್ತಾನೇ ಇಲ್ಲ. ಆಮೇಲೆ ಸರಿ ಅಂತೇಳಿ ಆಮೇಲೆ ಲಾಸ್ಟಲ್ಲಿ 1 ಅವರ್ 12 ಗಂಟೆವರೆಗೂ ಇದೇ ಸರ್ಕಸ್ ಮಾಡಿದೆ. ಏನೋ ಮರ್ತೋಗಿದ್ದೀನಲ್ಲ ಅಂತ, ನಂಗೆ ಬೇರೆ ಮರು ಕಾಯ್ದೆ ಬಂದುಬಿಟ್ಟಿದೆ. ಹೆಂಗೆ ಉಡಿಸ್ತಾ ಇದೆ ಅನ್ನೋದೇ ಮರ್ತೋಗಿತ್ತು. ನಮ್ಮಮ್ಮ ಒಂದು ಯಾವ್ದಾದ್ರು ವೀಡಿಯೋ ನೋಡಾದರೂ ಉಡಿಸು, ಇಲ್ಲ ಏನೋ ಮಿಸ್ ಹೊಡಿತೈತೆ ಅಂತ ನಾನು. ಆಮೇಲೆ ಫ್ಲ್ಯಾಶ್ ಆಯಿತು, ಹೌದಲ್ವಾ ಏನು ಬಾಕ್ಸ್ ಇಡಬೇಕಲ್ವಾ ಅಂದ್ಬಿಟ್ಟು. ಅಂದರೆ ನಾವು ಸ್ಟ್ಯಾಂಡೇನು ಇಲ್ಲ ಅಲ್ವಾ, ಸ್ಟ್ಯಾಂಡೇನು ತಗೊಂಡಿಲ್ಲ ಸದ್ಯಕ್ಕೆ. ಹಾಗಾಗಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಅರ್ಧ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸೀರೆ ಸೇಮ್ ನಾವು ಹೇಗೆ ಉಟ್ಕೊಳ್ತೀವಲ್ಲ ಆ ರೀತಿ ಸೀಗಿಸ್ಬಿಟ್ಟು ಅದ್ರ ಮೇಲೆ ಬಿಂದಿಗೆ ಇಟ್ಬಿಟ್ಟು ಅದಕ್ಕೆ ನಾನು ಉಡಿಸ್ತಾ ಇದ್ದಿದ್ದು ಮುಂಚೆ. ಅಂದರೆ ಅದು ಚಿಕ್ಕ ಬಿಂದಿಗೆ, ಇದು ದೊಡ್ಡದು ಮೊನ್ನೆ ತಂದಿದ್ದಲ್ವ, ಹಾಗಾಗಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು. ಮತ್ತು ಆಮೇಲೆ ಬಾಕ್ಸ್ ತರಿಸಿ ಅದೇ ಬಿಂದಿಗೆಲಿ ಇದ್ದಿದ್ದು ಅಕ್ಕಿನ ಅರ್ಧ ಅದಕ್ಕೂ ಇಟ್ಟು ಟಕ್ ಅಂತ ಒಂದು 20 ನಿಮಿಷದಲ್ಲೆಲ್ಲ ಉಡಿಸಿ ಮುಗ್ದೇ ಹೋಯಿತು ನಂದು ಸ್ಯಾರಿ ಇದು. ಆವಾಗಲಿಂದ 1 ಅವರಿಂದ ಸರ್ಕಸ್ ಮಾಡಿದ್ದೀನಿ ಅದಕ್ಕೆ. ಸ್ಯಾರಿ ಪಿನ್ ಮಾಡಿಕೊಂಡು ಅದು ಉಡ್ಸೋದಕ್ಕೆ. ಆಮೇಲೆ ಪಟ ಅಂತ ಉಡ್ಸೋಷ್ಟೊತ್ತಿಗೆ 12:15 ಆಯಿತು. ಆಮೇಲೆ ಒಂದು 10 ನಿಮಿಷ ಎಲ್ಲ ಅದಕ್ಕೆ ಕಾಲು ಕೈ ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ. ನಾನು ಉಡ್ಸೋ ಗಡಿಬಿಡಿಯಲ್ಲಿ ಕೈನ ಬ್ಲೌಸ್ ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ಲೇ ಇಲ್ಲ, ಅದೂ ಹಾಕೋಕ್ಕಾಗಲಿಲ್ಲ. ಸರಿ ಬಿಡು ಅಂದ್ಬಿಟ್ಟು ಹಾಗೆ ಇಟ್ವಿ. ಸೊ ಒಂದೊಂದು ಟೈಮ್ ಹೀಗೆ ಗೈಸ್, ಬೆಳಿಗ್ಗೆ ಕೆಲಸಕ್ಕೆ ಎದ್ದೋಗಬೇಕು, ಆ ಟೆನ್ಷನ್ನು. ಇನ್ನೂ ಏನು ಪ್ರಿಪ್ರೇಷನ್ ಆಗಿಲ್ಲ ಅಂದಾಗ ತಲೆನೇ ಓಡಲ್ಲ. ನನಗೆ ಮಾತ್ರ ಹಿಂಗೇನಾ, ನಿಮಗೂ ಹಿಂಗೇನಾ ಅಂತ ಗೊತ್ತಿಲ್ಲ. ನಿಮಗೂ ಹಿಂಗೆ ಅಂದರೆ ಕಮೆಂಟ್ ಮಾಡಿ. ಇಲ್ಲ ನನಗೇನಾದ್ರು ಮರವು ಬಂದ್ಬಿಟ್ಟೈತಾ ಅಂತ ನನಗೆ ಡೌಟು. ಪ್ರಿಪ್ರೇಷನ್ ಆಯಿತು. ಅದಾದಮೇಲೆ ಬೆಳಗ್ಗೆಗೆ ನಮ್ಮಮ್ಮ ಎದ್ದು ಕಳಸ ಎಲ್ಲ ಇಟ್ಕೊಳ್ತಾರೆ, ಕಳಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಈ ರೀತಿ ಔಟ್ಪುಟ್ ಬಂದಿದೆ. ಅದ್ರ ಮೇಲೆ ಕಳಸ ಇಡ್ತಾರೆ, ಹಾಗಾಗಿ ಸ್ವಲ್ಪ ಏನಂತಾರೆ, ಕಳಸ ಮೇಲೆ ಹೈಟ್ ಕಾಣಿಸುತ್ತೆ. ಬಿಂದಿಗೆ ಮೇಲೆ ಕಳಸ ಇಡೋದ್ರಿಂದ ನೆಕ್ಸ್ಟ್ ಟೈಮಿಂದ ಬಿಂದಿಗೆಗೆ ಇಡು ಅಂತ ಹೇಳಿದ್ದೀನಿ. ನೋಡೋಣ, ಅವ್ರು ಮುಂಚೆಯಿಂದನೂ ಹಾಗೆ ಇಡ್ತಾರೆ. ಯಾಕಂದರೆ ಮುಂದೆ ಇನ್ನೊಂದು ಕಳಸ ಇಡಬೇಕಲ್ಲ, ಅದು ಇಡಲ್ಲ, ಹಾಗಾಗಿ ಆ ಥರ ಇಡ್ತಾರೆ. ನೆಕ್ಸ್ಟ್ ಟೈಮಿಂದ ಮುಂದೆ ಕಳಸ ಇಟ್ಬಿಟ್ಟು ಅದು ನಾರ್ಮಲಾಗಿ ಇಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಔಟ್ಪುಟ್ ಈ ರೀತಿ ಬಂದಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ. ಪಾಪ ನಮ್ಮಮ್ಮ 2 ಗಂಟೆಗೆ ಮಲಗಿ 4 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಿದರು. ನಾನು ನೋಡಿದ್ರೆ ಆರಾಮಾಗಿ 7:45 8 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬಂದು ನಾನು ಕೆಲ್ಸಕ್ಕೆ ಹೋಗಿ ಬಂದು ಇದು ಸಂಜೆ ಫೋಟೋ ತೊಗೊಂಡ್ವಿ ನಾನು ನನ್ನ ಮಗಳು. ಕರೆಕ್ಟಾಗಿ ಬಂದಿಲ್ಲ ಗೈಸ್ ಫೋಟೋ. ಲಾಸ್ಟ್ ಇದು ಫೈನಲ್ ಔಟ್ಪುಟ್ಟು ಹಿಂಗಿದೆ ಸಂಜೆ. ಈಗ ಇನ್ನೇನು ಆರತಿ ಮಾಡಿ ಕದಲಿಸ್ಬೇಕು. ಟೈಮ್ ಆಯಿತು, ಊಟ ಎಲ್ಲ ಆಯಿತು. ಸೊ ಕದಲಿಸೋಣ ಇನ್ನು 9 ಗಂಟೆ ಮೇಲೆ ಅಂತ ಕಾಯ್ತಾ ಇದ್ದೀವಿ. ಅಷ್ಟೇ ಗೈಸ್, ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಅಮ್ಮ ಮನೆಯದು. ನಿಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ? ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ
ಮುಗಿಸ್ತಾ ಇದ್ದೀನಿ. ಸಿಂಪಲಾಗಿ ವ್ಲಾಗ್ ಮಾಡಿದ್ದೀನಿ. ಸ್ಯಾರಿ ಉಡ್ಸೋದೆಲ್ಲ ನನಗೆ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲದೆ ಇರೋ ಕಾರಣ ಅದು ಕವರ್ ಆಗಲಿಲ್ಲ. ಸೊ ನೆಕ್ಸ್ಟ್ ವೀಕ್ ನಾನು ಮಾಡುವಾಗ ಕ್ಯಾಪ್ಚರ್ ಮಾಡ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್.